ಸಿದ್ದರಾಮಯ್ಯನವರ ಬಡ್ಜೆಟ್ 17ನೇ ಬಡ್ಜೆಟ್ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದಾರೆ. ನಾನಾದ್ರೂ ಅವರನ್ನ ಪ್ರಶಂಸೆಯನ್ನು ಮಾಡಬೇಕು. ಯಾಕಂತಂದ್ರೆ 17 ಬಾರಿ ಬಡ್ಜೆಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಅವರೊಬ್ಬರಿಗೆ ಮಾತ್ರ. ಆದ್ರಿಂದ ಅವ್ರಿಗೊಂದು ಬಿರುದನ್ನು ಕೊಡಬಹುದು, ಬಡ್ಜೆಟ್ನ ಜಾದೂಗಾರ ಅಂತ. ಜಾದೂಗಾರ ಯಾವುದ್ರಲ್ಲಿ ಅಂದ್ರೆ ಸಾಲ ಮಾಡೋದ್ರಲ್ಲಿ. ಸಾಲ ಮಾಡೋದೇ ಒಂದು ಜಾದೂಗಾರನ ಕೆಲಸ. ಇವತ್ತು ತಮ್ಮ ಪತ್ರಿಕೆಗಳ ಮೂಲಕ ನಾನು ನೋಡಿದ್ದೇನೆ, ಸಾಲ ಅನಿವಾರ್ಯ ಅಂತಕ್ಕಂಥ ಮಾತನ್ನ ಇವತ್ತೇ ಹೇಳ್ಬಿಟ್ಟಿದ್ದಾರೆ ಅವರು. ಮಾನ್ಯ ಅಶೋಕ್ ಅವರು ಹೇಳಿದ್ರು, ಸಾಲ ಮಾಡದೆ ಏನೂ ಮಾಡಕ್ ಆಗೋದಿಲ್ಲ ಅಂತ. ಅದು ಸತ್ಯ ಇದೆ. ಅದು ಈಗಾಗಲೇ ಅವರೇ ಒಪ್ಕೊಂಡಿದ್ದಾರೆ, ಸಾಲ ಮಾಡೇ ಮಾಡ್ತೀನಿ ಅಂತ. ಅಂದ್ರೆ ಸಾಲ ಇಲ್ಲದೆ ಈ ಸರ್ಕಾರ ಒಂದು ಹೆಜ್ಜೆನೂ ಮುಂದೆ ಹೋಗೋದಿಲ್ಲ. ಇವತ್ತು ನೋಡಿ, ನೀರಾವರಿ ಪರಿಸ್ಥಿತಿ ಏನಿದೆ. ನೀವು ಅದಕ್ಕ ಏನು ಕೊಡುಗೆ ಕೊಡುವಂತವ್ರು ಇದ್ದೀರಿ. ಎತ್ತಿನ ಹೊಳೆ ಇಷ್ಟು ವರ್ಷಗಳು ಯಾವತ್ತೋ ಅದು ಮುಗಿಬೇಕಾಗಿತ್ತು, ಇವತ್ತಿಗೂ ಆಗಿಲ್ಲ, ಅಲ್ಲೇ ಬಿದ್ದಿದೆ. ಈ ಬೆಂಗಳೂರಿನ ನೀರನ್ನ ಮೂರನೇ ಇದು ಮಾಡಿ ಕಳಿಸ್ಬೇಕಾಗಿತ್ತು, ಇದುವರೆಗೂ ಮಾಡಿಲ್ಲ. ರೈತರ ಪರಿಸ್ಥಿತಿಗಳನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ದಲಿತ ಸಮುದಾಯಗಳು ಬೀದಿಗೆ ಬಿದ್ದಿವೆ. ಈಗ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಇವೆ. ಅದನ್ನ ಪರಿಹರಿಸಲಿಕ್ಕೆ ನಿಮಗೆ ಆಗಲೇ ಇಲ್ಲ. ಕೋರ್ಟ್ಗೆ ನೀವು ಏನು ವಿಷಯವನ್ನ ಮಂಡಿಸಿ ನೀವು ಅದನ್ನ ಮಾಡಬೇಕಾಗಿತ್ತು, ಮಾಡಿಲ್ಲ. ನೀವೇ ಹೋಗಿ ಸಿಕ್ಕಿ ಬಿದ್ದಿದ್ದೀರಿ. ಈಗ ಜನರ ಕೈಯಲ್ಲೂ ಸಿಕ್ಕಿದ್ದೀರಿ, ಅಲ್ಲಿ ನ್ಯಾಯಾಲಯದ ಕೈಯಲ್ಲೂ ಸಿಕ್ಕಿದ್ದೀರಿ. ಬಟ್ ನಿಮಗೆ ಈ ಒಂದು ಅಧಿಕಾರ ನಡೆಸ್ತಕ್ಕಂಥದ್ದೇ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಈ ಸರ್ಕಾರ. ಸರ್ಕಾರ ಸಂತುಷ್ಟವಾಗಿದೆ. ಯಾಕಿದೆ ಅಂತಂದ್ರೆ, ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರ ಬದಲು ಇನ್ನಷ್ಟು ಸಮಸ್ಯೆಗಳನ್ನ ಉಲ್ಬಣ ಮಾಡಿ ಅವರ ತಲೆಗೆ ಕಟ್ಟಿ ಅವರ ನೆಮ್ಮದಿ ಕೆಡಿಸಿದ್ರಿಂದ ನಿಮ್ಮ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಜನ ಇಲ್ಲ. ಅದರಿಂದ ನೀವು ನೆಮ್ಮದಿಯಾಗಿದ್ದೀರಿ. ಆದ್ರೆ ಜನ ನೆಮ್ಮದಿಯಾಗಿರೋದು ಯಾವಾಗ? ಅಧಿಕಾರ ನನಗೆ ಕೊಡಿ, ನಾನು ಕೊಡೆ, ನೀನು ಬಿಡೆ. ಎಷ್ಟು ದಿನ ನಡೆಸ್ತೀರಿ ಇದನ್ನ? ಶಾಸಕರು ತಮ್ಮ ಕ್ಷೇತ್ರಗಳಿಗೆ ಹೋಗ್ತಾ ಇಲ್ಲ. ಈ ನಿಮ್ಮ ಉಸ್ತುವಾರಿ ಸಚಿವರು ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ. ಯಾಕೆ? ಅಲ್ಲಿ ಜನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಲಿಕ್ಕೆ ಅವರ ಹತ್ರ ವಿಷಯವೇ ಇಲ್ಲ. ಯಾಕೆ ಅಂತಂದ್ರೆ ಅಭಿವೃದ್ಧಿ ಶೂನ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯ ಬಡ್ಜೆಟ್ ಅನ್ನ ನೀವು ಕೊಡ್ತೀರಿ? ಜನರಿಗೆ ಈಗ ಕುತೂಹಲನೇ ಹೊರಟೋಗ್ಬಿಟ್ಟಿದೆ. ಯಾಕೆಂತಂದ್ರೆ ಏನು ಮಾಡಿದ್ರು ಅವರು ಸುಳ್ಳೇ ಹೇಳ್ತಾರೆ. ಏನು ವಾಗ್ದಾನ ಮಾಡ್ತಾರೋ ಅದು ನೆರವೇರಿಸೋದೇ ಇಲ್ಲ. ನೋಡಿ, ಈಗ ಟೆಂಡರ್ಗಳ ಬಗ್ಗೆ ಪ್ರಶ್ನೆ ಬಂತು. 24ರಲ್ಲಿ ಟೆಂಡರ್ಗಳು ಕೆಲವು ಆಗ್ಬೇಕಾಗಿದ್ದವು ಈಗಲೂ ಪೆಂಡಿಂಗೇ ಬಿದ್ದವೆ. ಯಾಕೆ ಅಂತಂದ್ರೆ ನೀವು ಟೆಂಡರ್ ಹಾಕಿದ್ದು ಕಾಂಟ್ರಾಕ್ಟರ್ಗಳು ಸರಿಯಾಗಿ ಬರೋದೇ ಇಲ್ಲ. ಬಂದ್ರೂ ಕೂಡ ಒಂದೊಂದು ಟೆಂಡರ್ ಹಾಕಿ 2 ಸಾರಿ 3 ಸಾರಿ ಕ್ಯಾನ್ಸಲ್ ಮಾಡಿ ರೀಟೆಂಡರ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರಿಗೆ ಸೂಕ್ತ ವ್ಯಕ್ತಿ, ಇವರ ಡಿಮ್ಯಾಂಡ್ ಅನ್ನ ಪೂರೈಸತಕ್ಕಂತ ಸೂಕ್ತ ವ್ಯಕ್ತಿ ಸಿಗೋವರಿಗೆ ಅದು ರೀಟೆಂಡರೇ. ಟೆಂಡರ್ಗಳು ಆಗ್ತಾನೆ ಇರ್ತದೆ, ಆದ್ರೆ ಸಂಪೂರ್ಣ ಆಗೋದೇ ಇಲ್ಲ. ಈಗ 36,000 ಕೋಟಿ ಬ್ಯಾಲೆನ್ಸ್ ಬರಬೇಕು ಅಂತೇಳಿ ಎಲ್ಲಾ ಕಾಂಟ್ರಾಕ್ಟರ್ಗಳು ನಾಳೆಯಿಂದ ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಕಾರಣದಿಂದ ಈ ಬಡ್ಜೆಟ್ ಸುಳ್ಳಿನ ಕಂತಿ ಆಗಿರ್ತದೆ. ಜನರ ಇನ್ನಷ್ಟು ಸಮಸ್ಯೆಗಳನ್ನ ಅವರ ತಲೆ ಮೇಲೆ ಒರೆಸ್ತಕ್ಕಂಥದ್ದು ಇರ್ತದೆ ಅಂತೇಳಿ ಈಗಾಗಲೇ ಜನ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಇವರಿಂದ ನಿರೀಕ್ಷೆಗಳನ್ನ ಕಡಿಮೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸದ್ಯಕ್ಕೆ 3-5 ಗ್ಯಾರಂಟಿಗಳನ್ನು ತೋರಿಸ್ಕೊಂಡು ಗ್ಯಾರಂಟಿಗಳಲ್ಲೂ ಇವತ್ತು ಹಣ ಹೊಡೆಯತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಾವು ಬೆಳಗಾವಿ ಅಧಿವೇಶನದಲ್ಲಿ ಕಂಡಿಡಿದ್ರು, ಮಹೇಶ್ ತೆಂಗಿನಕಾಯಿ ಅವರು ದೊಡ್ಡ ಸಮಸ್ಯೆಯನ್ನು ಎತ್ತಿ ತೋರಿಸಿದ್ರು. ಅಶೋಕ್ ಅವರೆಲ್ಲ ಸೇರಿ ಹೋರಾಟ ಮಾಡಿದ್ರು ತಳಮನೆಯಲ್ಲಿ. 5,000 ಕೋಟಿ ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಉತ್ತರ ಕೊಡ್ಲಿಕ್ಕಾಗ್ಲಿಲ್ಲ. ಕೊನೆಯಲ್ಲಿ ಹೇಳಿದ್ರು ಕಣ್ಣು ತಪ್ಪಿನಿಂದ ಆಗಿದೆ ಅಂತ. ಇವತ್ತಿಗೂ ಬಿಡುಗಡೆ ಆಯ್ತಾ? ಜನರಿಗೆ ಸೇರ್ತಾ? ಎಷ್ಟು ಹಣ ಸೇರಿದೆ? ಪ್ರಶ್ನೆ ಇವತ್ತಿಗೂ ಕೂಡ ಬಗೆಹರಿದೆ ಹಾಗೇ ಇದೆ.
ಈಗ ಬಡ್ಜೆಟ್ ಬಂದ ಮೇಲೆ ಇದು ಹಳೆ ವರ್ಷದ್ದು ಒಂದು ಹೊಸ ವರ್ಷಕ್ಕೆ ಬರೋದಿಲ್ಲ. ಈ ಮತ್ತೆ ಕೊಟ್ಟಿದ್ದು ಯಾವಾಗ? ಅನೇಕ ಸಮಸ್ಯೆಗಳಿವೆ. ಇದಕ್ಕೆಲ್ಲ ನಾಳೆ ಅವರ ಬಡ್ಜೆಟ್ ಅನ್ನು ನೋಡ್ಕೊಂಡು ನಾವು ಯಾವ ರೀತಿ ನಮ್ಮ ತೀರ್ಮಾನಗಳನ್ನು ಮಾಡಬೇಕು, ಈ ಸರ್ಕಾರದ ವಿರುದ್ಧವಾಗಿ ನಾವು ಯಾವ ರೀತಿ ಹೋರಾಟಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನ ನಾವು ಮಾಡ್ಲಿಕ್ಕೆ ನಾವು ಸಿದ್ಧರಾಗ್ತಿದ್ದೀವಿ. ಇವತ್ತು ಭರವಸೆಗಳನ್ನ ಬರೀ ಕೊಡೋದಲ್ಲ, ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಒಳ ಮೀಸಲಾತಿಯ ಸಮಸ್ಯೆ ಇದೆ. 56,000 ಹುದ್ದೆಗಳನ್ನ ಯುವಕರನ್ನ ನೀವು ಬೀದಿಯಲ್ಲಿ ನಿಲ್ಲಿಸಿದ್ದೀರಿ. ಇವತ್ತು KPSC ಇದು ಸಮಸ್ಯೆ ಬಂದಿದೆ. ಯಾವುದು? ಬರೀ ಈ ಸರ್ಕಾರ ಅಂದ್ರೆ ಸಮಸ್ಯೆನೇ ಹೊರತು ಪರಿಹಾರ ಇಲ್ಲ. ಇದೆಲ್ಲವನ್ನು ಕೂಡ ನಾವು ಅವಲೋಕನ ಮಾಡಿ ನಾಳೆಯಿಂದ ಏನೆಲ್ಲ ಯಾವ ರೀತಿ ನಾವು ನಮ್ಮ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡ್ತೇವೆ. ಜ್ಞಾನಪ್ರಕಾಶ್ ಸ್ವಾಮಿಯವರ ಹೋರಾಟ ಬೇರೆ ಒಂದು ಕಡೆ ಇರಲಿ. ನಾ ಹೇಳ್ತಕ್ಕಂಥದ್ದು ಒಳ ಮೀಸಲಾತಿ ಮಾಡಬೇಕಾ ಬೇಡ ಪ್ರಶ್ನೆ ಇತ್ತು. ಡಿಮ್ಯಾಂಡ್ ಇದ್ದಿದ್ರಿಂದ ಒಳ ಮೀಸಲಾತಿ ಮಾಡಬೇಕು ಅಂತ ಇತ್ತು. ನಮ್ಮ ಸರ್ಕಾರ ಒಳ ಮೀಸಲಾತಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಜಾರಿಗೆ ತರಲಿಕ್ಕೆ ಅವಕಾಶ ಅಥವಾ ಅಧಿಕಾರ ನಮಗಿರ್ಲಿಲ್ಲ ಸರ್ಕಾರಕ್ಕೆ. ರೆಕಮೆಂಡೇಟರಿ ಆಗಿದ್ರಿಂದ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ವಿ. ಕೇಂದ್ರ ಏನ್ ಮಾಡ್ತು ಅಂತಂದ್ರೆ ಕೋರ್ಟ್ ನಲ್ಲಿ ಕೇಸ್ ಇದೆ, ಕೋರ್ಟ್ ತೀರ್ಮಾನ ಕೊಡ್ಲಿ ಅಂತೇಳಿ ಅವ್ರಿಗೆ ಬರೆದು ಇದಕ್ಕೆ ತೀರ್ಮಾನ ತಾವ ಆದಷ್ಟು ಬೇಗ ಕೊಡಿ ಅಂತಂದಾಗ ಕೋರ್ಟ್ ತೀರ್ಮಾನ ಕೊಟ್ಟು ಏನಂತಂದ್ರೆ ಪ್ರತಿ ರಾಜ್ಯಗಳು ಕೂಡ ತನ್ನದೇ ತೀರ್ಮಾನವನ್ನ ತೆಗೆದುಕೊಳ್ಬಹುದು ಅಂತ. ಅನೇಕ ರಾಜ್ಯಗಳಲ್ಲಿ ಇದು ಜಾರಿಗೆ ಬಂದಿದೆ. ಇಲ್ಲಿ ಇಷ್ಟೊಂದು ತಡ ಯಾಕಾಯ್ತು? ಡಾಟಾ ಇಲ್ಲ ಅನ್ನೋ ಒಂದು ಇದ್ರ ಮೇಲೆ ನಿಮ್ಮ ಸರ್ಕಾರವೇ ಹಿಂದೆ ಇದ್ದ 18ರಲ್ಲೇ ಸರ್ಕಾರ ನಾಗಮೋಹನ್ ದಾಸ್ ಅವರಿಗೆ ಇದು ಕೊಟ್ಟು ಅವರೇನ್ ಮಾಡಿದ್ರು, ಆವತ್ತೇ ಇಷ್ಟೊಂದು ಈ ರೀತಿ ಗ್ರೂಪ್ಗಳು ಮಾಡಿ ಕೊಡ್ಬೇಕು ಅಂತ ಮಾಡಿತ್ತು. ಅದು ನಿಮ್ಮ ಕಾಲದಲ್ಲಿ ಆಗಿತ್ತು. ನಮ್ಮ ಕಾಲಕ್ಕೆ ಬಂದಾಗ ನಾವು ಕೂಡ ವರದಿಯನ್ನ ತರಿಸ್ಕೊಂಡು ಒಂದು ಸಮಿತಿಯನ್ನು ಮಾಡಿ ಅದರ ಶಿಫಾರಸಿನಂತೆ ನಾವು ಕೂಡ ರೆಕಮೆಂಡ್ ಮಾಡಿದ್ವಿ. ಇದಾದ್ಮೇಲೆ ಈಗ ಅದನ್ನ ನೀವು ಒಪ್ಪಬಹುದಾಗಿತ್ತು. ಬಿಜೆಪಿ ಮಾಡಿದ್ದನ್ನ ನಾವ್ ಯಾಕೆ ಒಪ್ಪಬೇಕು ಅನ್ನೋ ಕಾರಣದಿಂದ ನೀವು ಅದನ್ನ ಮೂಲೆಗುಂಪು ಮಾಡಿ ಈಗ ನೀವು ನಾಗಮೋಹನ್ ದಾಸ್ ಅವರ ಇನ್ನೊಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ರಿ. ಕೇಳಿದ ಮೇಲೆ ಅದರ ಪ್ರಕಾರ ಈಗ ಅವ್ರು ಕೊಟ್ಟರು. 5 ಗುಂಪುಗಳನ್ನು ಮಾಡಿದ್ರಿಂದ ನೀವೇನ್ ಮಾಡಿದ್ರಿ? ಅವ್ರ ರೆಕಮೆಂಡೇಶನ್ ಅದನ್ನ ತಿರಸ್ಕಾರ ಮಾಡಿದ್ರಿ. ಇಷ್ಟ ಬಂದಂತೆ ನೀವು ಪೊಲಿಟಿಕಲ್ ಡಿಸಿಷನ್ ತಗೊಂಡು ಈಗ ಬಿಲ್ ಪಾಸ್ ಮಾಡಿದ್ರಿ. 17%ಗೆ ನಾವು ಏನು ನಮ್ಮ ಕಾಲದಲ್ಲಿ ಏರಿಕೆ ಆಗಿತ್ತು ಅದರ ಪ್ರಕಾರ ಒಳ ಮೀಸಲಾತಿ ಆಗಬೇಕು ಅಂತೇಳಿ 6-6-5 ತೀರ್ಮಾನ ಮಾಡಿದ್ರಿ. ಈಗೇನ್ ಮಾಡಿದ್ರಿ? ಜನ ಅದನ್ನು ತೋರಿಸ್ಕೊಂಡು ನೀವು ಹುದ್ದೆಗಳನ್ನು ತುಂಬದೇ ಇದ್ರಿ. ಜನ ಆಕ್ರೋಶಕ್ಕೆ ಪ್ರಾರಂಭ ಆದ್ಮೇಲೆ ಆ ಆಕ್ರೋಶವನ್ನ ತಡಿಲಾರ್ದೆ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಹೋಗಿ ಇದರಲ್ಲಿ ಹೋರಾಟದಲ್ಲಿ ಸೇರ್ಕೊಂಡಿದ್ದಾರೆ, ಇನ್ನ ರಾಜ್ಯ ವ್ಯಾಪಿ ಆಗ್ಬಿಡ್ತದೆ ಅದು ಅನ್ನೋ ಕಾರಣಕ್ಕೆ ನೀವೇನ್ ಮಾಡಿದ್ರಿ? ತರಾತುರಿಯಲ್ಲಿ ಗವರ್ನರ್ ಹತ್ರ ಹೋಗಿ ಸಹಿ ಹಾಕ್ಸಿದ್ರಿ. ಹಾಕ್ಸಿರೋದು 17%ಗೆ. ಈಗ ಅದನ್ನು ಕೊಡಕ್ಕಾಗಲ್ಲ ಅಂತೇಳಿ ನೀವು 15%ಗೆ ಅಂತಂದ್ರೆ ಹೇಗೆ ನೀವು ಮೀಸಲಾತಿಯನ್ನು ಕೊಡಕ್ಕಾಗತ್ತೆ? ಆದ್ರೆ ಮೀಸಲಾತಿ ಕೊಡಬೇಕು. ಒಳ ಮೀಸಲಾತಿ ಇಲ್ಲದೆ ತೀರ್ಮಾನಗಳಾಗಬಾರದು ಅನ್ನೋದು ಎಲ್ಲಾ ಜನರ ಅಭಿಪ್ರಾಯ. ಅದರಿಂದಾಗಿ ಯಾರಿಗೆ ಅನ್ಯಾಯ ಆಯ್ತು, ಯಾರಿಗೆ ಎಷ್ಟು ಹೆಚ್ಚು ಬಂತು ಕಡಿಮೆ ಬಂತು ಈಗ ಪ್ರಶ್ನೆ ಇಲ್ಲ. ಒಂದು ಸಾರಿ ಇದು ತೀರ್ಮಾನ ಆದ್ಮೇಲೆ, ಆಕ್ಟ್ ಪಾಸ್ ಆದ್ಮೇಲೆ ಸರ್ಕಾರ ಅದಕ್ಕೆ ಬದ್ಧವಾಗಿರ್ಬೇಕು. ಯಾರಿಗೂ ಅನ್ಯಾಯ ಆಗದಿದ್ದಂಗೆ ಅದನ್ನ ತೀರ್ಪನ್ನ ಕೊಡಬೇಕು. ಧನ್ಯವಾದ.